ಮತ್ತು ಅಂಜಲಿ ಇಬ್ಬರು ಸ್ವಂತ ಅಕ್ಕ ತಂಗಿ. ಆದರೆ ಇವರಿಬ್ಬರ ಸ್ವಭಾವ ತುಂಬ ವಿಭಿನ್ನವಾಗಿರುತ್ತೆ. ಯಾಕೆ ಅಂದರೆ ಕಾವ್ಯ ತುಂಬ ಕೋಪಿಷ್ಟೆ, ತುಂಬ ಜಗಳಗಂಟಿಯಾಗಿರ್ತಾಳೆ. ಆದರೆ ಅಂಜಲಿ ಇವಳು ವಿರುದ್ಧವಾಗಿರ್ತಾಳೆ, ತುಂಬ ಸೌಮ್ಯ ಸ್ವಭಾವದವಳಾಗಿರ್ತಾಳೆ. ಎಲ್ಲರೂ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಮಾತಾಡಿಸ್ತಾ ಇರ್ತಾಳೆ. ಹಾಗಾಗಿನೇ ಅಂಜಲಿ ಎಲ್ರಿಗೂ ತುಂಬ ಇಷ್ಟ ಆಗಿರ್ತಾಳೆ. ಅವಳನ್ನ ತುಂಬ ಇಷ್ಟಪಟ್ಟು ಮಾತಾಡಿಸ್ತಾ ಇರ್ತಾರೆ. ಆದರೆ ಕಾವ್ಯನಿಗೆ ಮಾತ್ರ ಅಂಜಲಿ ಕಂಡ್ರೇನೆ ಆಗ್ತಾ ಇರಲ್ಲ. ಇದರಿಂದನೇ ಅಂಜಲಿನ ತುಂಬ ದ್ವೇಷಿಸ್ತಾ ಇರ್ತಾಳೆ. ಆದರೆ ವಿಪರ್ಯಾಸ ಅಂದರೆ ಅಕ್ಕ ತಂಗಿ ಚಿಕ್ಕವರಿದ್ದಾಗ ಶುರುವಾಗಿರೋ ಇವರಿಬ್ಬರು ಕೋಳಿ ಜಗಳ ದೊಡ್ಡವರಾಗಿ ಮದುವೆ ಆದ್ಮೇಲೂ ಹಾಗೆ ಮುಂದುವರಿಯುತ್ತೆ. ಅಮ್ಮ, ಕಾವ್ಯ ಮದುವೆ ಆದ್ಮೇಲೆ ಒಂದು ಫೋನ್ ಕೂಡ ಮಾಡಿಲ್ಲ ಕಣೆ. ನಾನೇ ಮಾಡಿದ್ರು ರಿಸೀವ್ ಕೂಡ ಮಾಡಲ್ಲ. ನೀನು ಬೇಜಾರು ಮಾಡ್ಕೋಬೇಡ ಮಗಳೇ, ಅವಳು ಹೇಗೆ ಅಂತ ನಿನಗೆ ಗೊತ್ತು ತಾನೆ. ಅನ್ಸುಟ್ಟು ಬೆಕ್ ಮಾಡ್ದಂಗೆ ಮಾಡ್ತಾಳೆ. ಇಲ್ಲಿಗೆ ಬಂದರೂ ಜಾಸ್ತಿ ದಿನ ಇರಲ್ಲ ಕಣೆ. ನನಗೆ ತುಂಬ ನೋಡಬೇಕು ಅನಿಸುತ್ತೆ. ಮನೆಗೆ ಬಂದಾಗಾದರೂ ನೋಡೋಣ ಅಂದರೆ ನಾನು ಬಂದರೆ ಅವಳು ಬರೋದೇ ಇಲ್ಲ. ಹೋಗ್ಲಿ ಬಿಡು ಅಂಜು, ನೀನು ಬೇಜಾರು ಮಾಡ್ಕೊಳ್ಬೇಡ. ಏನೋ ಇವತ್ತು ಬರ್ತೀನಿ ಅಂತ ಹೇಳ್ತಾ ಇದ್ಲು, ಬಂದರೆ ಮಾತಾಡ್ಸ್ಕೊಂಡು ಹೋಗುವಂತೆ. ಅಂಜಲಿ ಮತ್ತು ಲಲಿತಾ ಮಾತಾಡ್ತಾ ಇರ್ತಾರೆ. ಅದೇ ಟೈಮಿಗೆ ಕರೆಕ್ಟಾಗಿ ಅಂಜಲಿ ಮನೆಗೆ ಬರ್ತಾಳೆ. ಓಹೋ ಮೇಡಮ್, ಇವತ್ತು ನನಗಿಂತ ಮುಂಚೆನೇ ಬಂದಿದ್ದೀರಾ? ಇನ್ನೇನು ಕಿತ್ಕೋಬೇಕೋ ನನ್ನಿಂದ? ಲೇ, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಅವಳೇನೇ ಮಾಡಿದ್ಲು ನಿನಗೆ? ಇವಾಗ ಅವಳ ಪಾಡಿಗೆ ಅವಳಿದ್ದಾಳೆ ತಾನೆ. ನೀನು ಯಾಕೆ ಕಾಲು ಕೇಳ್ಕೊಂಡು ಜಗಳಕ್ಕೆ ಹೋಗ್ತೀಯಾ? ಸಾಕು, ಸುಮ್ಮನೆ ಇರಮ್ಮ, ವಹಿಸ್ಕೊಂಡು ಬರಬೇಡ. ಏನಾದರೂ ಹೇಳಿದ್ರೆ ಸಾಕು, ವಹಿಸ್ಕೊಂಡು ಬಂದ್ಬಿಡ್ತೀಯಾ. ನೀನು ಹೀಗೆ ಇವಳನ್ನು ವಹಿಸ್ಕೊಂಡು ಬಂದಿರಲಿಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಶ್ರೀಮಂತ ಹುಡುಗನ ಮದುವೆ ಆಗಿ ಆರಾಮಾಗಿರ್ತಿದ್ದೆ. ಇವಾಗ ನೋಡು, ನಿನ್ನ ಮಗಳು ಅದನ್ನು ನನ್ನಿಂದ ಕಿತ್ಕೊಂಡ್ಲು. ಇವಾಗ ಖುಷಿಯೇ ಆಗಿರುತ್ತೆ ನನ್ನ ಸ್ಥಿತಿ ನೋಡಿ. ಅವಳ ಗಂಡನ ಥರ ರಾಜಯೋಗ ಇವಳಿಗಿಲ್ವಲ್ಲ ಅಂತ ಮನಸಲ್ಲೇ ಖುಷಿ ಪಡ್ತಿರ್ತಾಳೆ. ಮನಸಲ್ಲೇ ಖುಷಿ ಪಟ್ಟು ಹಾಲು ಕುಡಿದ್ರೆ ಸಂತೋಷ ಮಾಡ್ಕೊಂಡಿರ್ತಾಳೆ. ನನಗೆ ಗೊತ್ತಿಲ್ವಾ ಇವಳ ಹಣೆ ಬರ ಏನು ಅಂತ? ಅಕ್ಕ, ನೀ ಹೀಗೆಲ್ಲ ಮಾತಾಡ್ಬೇಡ ಕಣೆ. ನೀನು ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೀಯಾ? ಸಾಕು, ಬಾಯಿ ಮುಚ್ಚೆ. ನನಗೆ ಗೊತ್ತಿಲ್ವಾ ನೀನು ಎಷ್ಟು ಒಳ್ಳೆಯವಳು ಅಂತ? ನನಗೆ ಎಷ್ಟು ಒಳ್ಳೇದು ಬಯಸ್ತೀಯ ಅನ್ನೋದು ನನಗೆ ಗೊತ್ತಿಲ್ವಾ? ಹಾಗೆ ನನ್ನ ಸಂತೋಷನೇ ಬಯಸಿದ್ರೆ ನಾನು ಪ್ರೀತಿಸೋ ಹುಡುಗನ ಜೊತೆ ನೀನು ಮದುವೆ ಆಗ್ತಿರ್ಲಿಲ್ಲ. ಆಹಾ, ಏನು ಮಾತು ಅಂತ ಆಡ್ತೀಯೇ? ನೀನೇ ತಾನೇ ಅವಳು ಪ್ರೀತಿಸಿದ ಹುಡುಗನ ಮದುವೆ ಆಗಬೇಕು ಅನ್ಕೊಂಡಿದ್ದು. ಚಪ್ಪಾಳೆನ ಎರಡು ಕೈಯಲ್ಲಿ ಹೊಡಿಬೇಕು ಕಣೆ, ಒಂದೇ ಕೈಯಲ್ಲಿ ಹೊಡೆಯೋಕ್ಕಾಗುತ್ತೇನೆ? ಒಂದೇ ಕೈಯಲ್ಲಿ ಹೊಡೆದ್ರೆ ಸೌಂಡ್ ಬರಲ್ಲ. ಪ್ರೀತಿನೂ ಅಷ್ಟೇ, ಇಬ್ರು ಮಾಡಬೇಕು. ನೀನೊಬ್ಳೆ ಮಾಡಿದ್ರೆ ಸಾಕಾಗಲ್ಲ. ಹೀಗೆ ನೋಡು, ಹೀಗೆ ನೀನು ಯಾವಾಗಲೂ ಅವಳನ್ನೇ ವಹಿಸ್ಕೊಂಬರೋದು. ಯಾವಾಗಲೂ ನಾನು ಏನೇ ಮಾಡಿದ್ರು ತಪ್ಪು ಕಂಡಿಡ್ತೀಯ, ಅದೇ ತಪ್ಪು ಅಂತೀಯ. ಅವಳು ಏನೇ ಮಾಡಿದ್ರು ಸರಿ ಅಂತೀಯ. ಇವಳಿಂದ ನನಗೆ ತಾಯಿ ಪ್ರೀತಿ ಅಂತೂ ಸಿಕ್ಕಿಲ್ಲ. ಕೊನೆ ಪಕ್ಷ ನಾನು ಪ್ರೀತಿಸಿದ ಹುಡುಗನ ಜೊತೆನೂ ಮದುವೆ ಆಗಕ್ಕೆ ಬಿಟ್ಟಿಲ್ಲ. ಅದನ್ನು ಇವಳೇ ಕಿತ್ಕೊಂಡ್ಲು, ಪಾಪಿ. ನೋಡು ಕಾವ್ಯ, ನಾನು ಸುಮ್ಮನೆ ಇದ್ದೀನಿ ಅಂತ ನೀನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನನಗೂ ಬೇಜಾರಾಗುತ್ತೆ, ನನಗೂ ಸಿಟ್ಟು ಬರುತ್ತೆ. ಸ್ವಲ್ಪ ಅರ್ಥ ಮಾಡ್ಕೊ. ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ಇಷ್ಟು ದಿನ ಮಾಡಿದ್ದೇನು ಸಾಲ್ದಾ? ಇನ್ನೂ ಮಾಡೋದಿದ್ಯಾ ನಿಂದು? ಅಯ್ಯೋ ಭಗವಂತ, ಈ ಅಕ್ಕ ತಂಗಿ ಯಾವಾಗ ಸರಿ ಆಗ್ತಾರೋ? ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿ ತಾಯಿದ್ರ ಥರ ಜಗಳ ಮಾಡ್ಕೋತಾರೆ. ಈ ಅಕ್ಕ ತಂಗಿ ಯಾವಾಗ ಹೊಂದ್ಕೊಂಡು ಒಬ್ರು ಕಷ್ಟ ಇನ್ನೊಬ್ರು ಕೇಳಿಸ್ಕೊಂಡು ಕಷ್ಟ ಸುಖದಲ್ಲಿ ಯಾವಾಗ ಹಂಚ್ಕೊಳ್ತಾರೋ ಏನೋ. ದೇವ್ರೇ, ನೀನೇ ಕಾಪಾಡಬೇಕು. ಅಂಜಲಿ ಎಷ್ಟೇ ಪ್ರೀತಿಯಿಂದ ನಿಧಾನವಾಗಿ ಮಾತಾಡಿದ್ರು ಕಾವ್ಯ ಮಾತ್ರ ಪ್ರತಿ ಸಲನೂ ಜಗಳ ಮಾಡ್ತಾ ಇರ್ತಾಳೆ. ಕಾವ್ಯ ಮಹೇಶ್ನ ತುಂಬ ಪ್ರೀತಿ ಮಾಡ್ತಾ ಇರ್ತಾಳೆ. ಆದರೆ ಮಹೇಶ್ಗೆ ಅಂಜಲಿ ತುಂಬ ಇಷ್ಟ ಆಗ್ತಾಳೆ. ಹಾಗಾಗಿ ಅವನು ಅಂಜಲಿನ ಮದುವೆ ಆಗ್ತಾನೆ. ಅದರಿಂದ ಕಾವ್ಯನಿಗೆ ಅಂಜಲಿ ತಾನು ಪ್ರೀತಿಸಿದ ಹುಡುಗನೂ ಕಿತ್ಕೊಂಡ್ಲು ಅನ್ನೋ ಮನೋಭಾವನೆ ಇರುತ್ತೆ. ಅಂಜಲಿ ಗಂಡ ಕಾವ್ಯನ ಗಂಡನಿಗಿಂತ ಸ್ವಲ್ಪ ಶ್ರೀಮಂತ ಆಗಿರ್ತಾನೆ. ಹಾಗಾಗಿ ಕಾವ್ಯ ಯಾವಾಗಲೂ ಅಂಜಲಿ ಹತ್ರ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಅವಳಿಗೆ ಸಿಗಬೇಕಾಗಿ ಶ್ರೀಮಂತಿಗೆ ಅಂಜಲಿಗೆ ಸಿಕ್ತು ಅನ್ನೋ ಕಾರಣಕ್ಕೆ. ಆದರೆ ಅಂಜಲಿಗೆ ಮಾತ್ರ ತನ್ನ ಅಕ್ಕ ಅಂದರೆ ತುಂಬ ಗೌರವ. ಅದು ಅಲ್ಲದೆ ಅವಳು ಅಂದರೆ ತುಂಬ ಅಭಿಮಾನ ಇರುತ್ತೆ. ಹೀಗೆ ಸ್ವಲ್ಪ ದಿನ ಕಳೀತಾರೆ. ಒಂದಿನ ಕಾವ್ಯ ಮತ್ತು ಕಾವ್ಯನ ಗಂಡ ಒಂದು ಮಾಲಿಗೆ ಹೋಗಿರ್ತಾರೆ. ಅದೇ ಮಾಲಿಗೆ ಅಂಜಲಿ ಮತ್ತು ಅಂಜಲಿ ಗಂಡನೂ ಬಂದಿರ್ತಾರೆ. ಓ ಅಂಜಲಿ, ನೀನೇನಮ್ಮ ಇಲ್ಲಿ? ಗಂಡ ಹೆಂಡತಿ ಇಬ್ರು ಬಂದಿದ್ದೀರಾ? ಒಂದು ಮಾತು ಹೇಳೇ ಇಲ್ಲ ನಮಗೆ. ಹಾ ಬಾವ, ಮಾಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಶಾಪಿಂಗ್ ಎಲ್ಲ ಮಾಡೋದಿತ್ತು, ಅದಕ್ಕೆ ಬಂದ್ವಿ. ಓ ಹೌದಾ, ಇಬ್ರು ಆರಾಮಿದ್ದೀರಾ ತಾನೇ? ಹಾ ಬಾವ, ನಾವಿಬ್ರು ಆರಾಮಿದ್ದೀವಿ. ನೀವೆಲ್ಲ ಹೇಗಿದ್ದೀರಾ? ಅಕ್ಕ ಹೇಗಿದೆಯಾ? ಅಕ್ಕ ಚೆನ್ನಾಗಿದ್ಯಾ? ಚಿನ್ನಿ ಹೇಗಿದ್ದಾಳೆ? ಅತ್ತೆ ಹೇಗಿದ್ದಾರೆ? ಇಷ್ಟೊತ್ತು ನಾನು ನನ್ನ ಗಂಡನ ಜೊತೆ ಚೆನ್ನಾಗೇ ಇದ್ದೆ. ಇನ್ನೇನು ನೀನು ಬಂದ್ಯಲ್ಲ,
ನಾನು ಹೇಗೆ ಚೆನ್ನಾಗಿರೋಕ್ಕಾಗುತ್ತೆ ಹೇಳು? ಚೆನ್ನಾಗಿರೋಕ್ ನೀನು ಎಲ್ಲಿ ಬಿಡ್ತೀಯ? ಕಾವ್ಯ, ಏನ್ ಹೀಗ್ ಮಾತಾಡ್ತಿದ್ಯಾ? ಅವಳು ನಿನ್ ತಂಗಿ ಕಣೆ. ನೋಡಿ, ನೀವು ನನಗೆ ಬುದ್ಧಿ ಹೇಳಕ್ ಬರಬೇಡಿ. ಅವಳೇನು ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತಾ? ಬಂದ್ಬಿಟ್ರು ಅವಳನ್ನ ವಹಿಸ್ಕೊಂಡು. ನಿನ್ಗಂತೂ ಬುದ್ಧಿನೇ ಇಲ್ಲ ಕಣೆ. ಅಂಜಲಿ, ನಿನ್ನ ಅಕ್ಕನ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬೇಡ. ಬನ್ನಿ ನಮ್ಮನೆಗೆ ಹೋಗೋಣ. ಇಲ್ಲಿವರೆಗೂ ಬಂದಿದ್ದೀರಾ, ನಮ್ಮನೆ ಇಲ್ಲೇ ಹತ್ರ ಇರೋದು. ಸ್ವಲ್ಪ ದೂರ ಹೋದ್ರೆ ಸಾಕು. ಅಯ್ಯೋ ಪರವಾಗಿಲ್ಲ ಬಾವ, ನಿಮಗೆ ಯಾಕೆ ತೊಂದರೆ? ಇನ್ನೊಂದಿನ ಬರ್ತೀವಿ ಬಿಡಿ. ಅಯ್ಯೋ, ಅದ್ರಲ್ಲೇನು ತೊಂದರೆ? ನೀನೇನು ಬೇರೆಯವಳಾ? ನೀನು ನಮಗೆ ಮಗಳಿದ್ದಂಗೆ. ಮದುವೆ ಆದ್ಮೇಲಂತೂ ನೀನು ಬಂದೇ ಇಲ್ಲ ನಮ್ಮನೆಗೆ. ಇನ್ನು ನನ್ನ ಹೆಂಡ್ತಿನೋ ಬಿಡು, ಕರ್ದೇ ಇಲ್ಲ ಅವಳು ನಿನ್ನನ್ನು. ಬನ್ನಿ ಇವತ್ತು ನಮ್ಮನೆಗೆ ಹೋಗೋಣ. ಹೆಂಗೂ ಆಫೀಸಿಗೆ ಲೀವ್ ಇದೆ ತಾನೇ? ಒಂದು 4 ದಿನ ನಮ್ಮನೇಲಿ ಇದ್ದು ಹೋಗೋರಂತೆ. ಏನು 4 ದಿನನಾ? 4 ನಿಮಿಷನೂ ಅವಳು ನಮ್ಮನೇಲಿರೋದು ಇಷ್ಟ ಇಲ್ಲ ನೋಡ್ರಿ. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಅವಳು ಮಾತ್ರ ನಮ್ಮನೆಗೆ ಬರೋದು ಬೇಡ ಅಷ್ಟೇ. ಇವಾಗಲೇ ಹೇಳಿದ್ದೀನಿ ನಿಮಗೆ. ಲೇ, ಮೆಲ್ಲಗೆ ಮಾತಾಡೆ. ಅದೇನು ಮಾತು ಅಂತ ಆಡ್ತೀಯೆ? ನಾವಾಗಿ ಕರೆದು ಇವಾಗ ಬರಬೇಡಿ ಅಂತ ಹೇಳಿದ್ರೆ ಪಾಪ ಅವ್ರಿಗೆ ಏನು ಅನ್ಸಲ್ಲ ಹೇಳು? ಕಾವ್ಯ, ನೀನು ಸುಮ್ಮನೆ ಇರು. ರಘು ತನ್ನ ಹೆಂಡತಿ ಎಷ್ಟೇ ಮೊಂಡು ವಾದ ಮಾಡಿದ್ರು ಅದ್ರ ಬಗ್ಗೆ ಥಿಂಕ್ ಮಾಡ್ದೇನೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳಿ ನಾದ್ನಿನ ಮತ್ತೆ ನಾದ್ನಿ ಗಂಡನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಎಲ್ಲರೂ ಮನೆಗೆ ಬರ್ತಾರೆ. ಮನೆಗೆ ಬಂದಾದ್ಮೇಲೆ ರಘು ತನ್ನ ಹೆಂಡತಿ ಹತ್ರ ಅಂಜು ಮತ್ತೆ ಅಂಜು ಗಂಡ ಬಂದಿರೋದಕ್ಕೆ ಸ್ಪೆಷಲ್ ಆಗಿ ಡಿನ್ನರ್ ರೆಡಿ ಮಾಡು ಅಂತ ಹೇಳಬೇಕು ಅಂತ ಅಡುಗೆ ಮನೆಗೆ ಬರ್ತಾನೆ. ಕಾವ್ಯ, ನಿನ್ನ ತಂಗಿ ಮತ್ತು ತಂಗಿ ಗಂಡ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ. ಇವತ್ತು ನೈಟ್ ಊಟಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡೆ. ಏನು ಸ್ಪೆಷಲ್ ಆಗಿ ಮಾಡ್ಬೇಕಾ? ನನಗೆ ಅವಳು ನಮ್ಮ ಮನೆಗೆ ಬರೋದೇ ಇಷ್ಟ ಇಲ್ಲ, ಅದ್ರಲ್ಲಿ ಸ್ಪೆಷಲ್ ಬೇರೆ ಮಾಡ್ಬೇಕಾ ನಿಮಗೆ? ಆಗಲ್ಲ ರೀ. ಬೇಕಾದ್ರೆ ನೀವು ಮಾಡಿ, ನೀವು ತಾನೇ ಕರ್ಕೊಂಡ್ ಬಂದಿದ್ದು. ನನಗೆ ಮಾತ್ರ ಆಗಲ್ಲ. ಸುಮ್ಮನೆ ನನಗೆ ಸಿಟ್ಟು ಬರ್ಸ್ಬೇಡಿ ಇವಾಗ. ಮತ್ತೆ ಇದೇ ಇದ್ರೆ ಚಾಕುಲ್ ಚುಚ್ಬಿಡ್ತೀನಿ. ಕಾವ್ಯ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅಂಜು ನೋಡು, ನಿನ್ನ ಎಷ್ಟು ಆಸೆ ಮಾಡ್ತಾಳೆ, ಆದರೆ ನೀನು ಮಾತ್ರ ಹೇಗೆ ಮಾಡ್ತಿದ್ಯಾ ನೋಡು. ಪಾಪ, ಅವಳು ಕಂಡ್ರೇ ಆಗಲ್ಲ ನಿನಗೆ. ಪಾಪ ಕಣೆ ಅವಳು, ನಿನ್ನ ತಂಗಿ. ಸಾಕು, ಸುಮ್ಮನೆ ಇರಿ ನೀವು. ಯಾವಾಗಲೂ ಅವಳು ಹಾಗೆ ಒಳ್ಳೆಯವಳ ಥರ ಮುಖಾಡ ಹಾಕೊಂಡು ಎಲ್ರಿಗೂ ಎದುರಿಗೆ ಒಳ್ಳೆಯವಳ ಥರನೇ ಆಡ್ತಾಳೆ. ನನಗೆ ಗೊತ್ತು ಅವಳು ಏನು ಅಂತ, ನಿಮ್ಗೇನು ಗೊತ್ತು? ನೋಡು ಕಾವ್ಯ, ಅವಳಿಗೂ ಸಿಟ್ಟು ಬರುತ್ತೆ. ಅವಳು ನಿಂಗೆ ಬೈತಾಳೆ ನೋಡು. ಹೇಳಿದ್ದೀನಿ, ಸ್ವಲ್ಪ ಬಾಯಿ ಕಂಟ್ರೋಲಲ್ಲಿ ಇಟ್ಕೋ. ಏನು ಇಷ್ಟೆಲ್ಲ ಮಾತಾಡ್ತೀಯಾ? ಅವಳು ಒಂದಿನ ಬೈದ್ರೆ ಹೇಗಿರುತ್ತೆ ಹೇಳು? ನೋಡಿ, ನೀವು ನಿಂಪ ಅಡಿಗಿರಿ. ಸುಮ್ಮನೆ ಅವಳನ್ನ ವಹಿಸ್ಕೊಂಡ್ ಬರಬೇಡಿ ಈಗ. ಸರಿ ಸರಿ ಬಿಡು. ನಾನು ನಿನ್ಗೆ ಎಷ್ಟು ಹೇಳಿದ್ರು ನಿನಗಂತೂ ಬುದ್ಧಿ ಬರಲ್ಲ. ಏನೋ ನೀವಿಬ್ರು ಸ್ವಂತ ಅಕ್ಕ ತಂಗಿನ ಅಂತ ನನಗೆ ಡೌಟ್ ಬರ್ತಿದೆ. ಸರಿ, ಏನೋ ಇರೋದನ್ನೇ ಮಾಡಾಕು. ಟೈಮ್ ಆಯಿತು, ಆಲ್ರೆಡಿ ಊಟದ ಟೈಮ್ ಆಗಿ ಮಿಕ್ಕಿ ಹೋಯ್ತು. ಛೇ, ಇಷ್ಟು ದಿನ ಬೇರೆಯವ್ರ ಎದುರಿಗೆ ನನ್ನ ಕೆಟ್ಟೋಳನ್ನು ಮಾಡ್ತಿದ್ಲು, ಆದರೆ ಇವಾಗ ನನ್ನ ಗಂಡನ ಎದುರಿಗೆ ನನ್ನ ಕೆಟ್ಟೋಳನ್ನು ಮಾಡಿದ್ಲು. ಇವಳಿಗೋಸ್ಕರ ನಾನಿಲ್ಲಿ ಅಡುಗೆ ಮನೇಲಿ ಬೇಯಬೇಕು. ಹೇಗೋ ತಂಗಿ ಮೇಲೆ ಸಿಟ್ಟು ಮಾಡಿಕೊಂಡೆ ಗಂಡನ ಮೇಲೆ ಜಗಳ ಮಾಡ್ತಾನೆ. ಕಾವ್ಯ ರಾತ್ರಿ ಡಿನ್ನರ್ ರೆಡಿ ಮಾಡ್ತಾಳೆ. ರಾತ್ರಿ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾ ಇರ್ತಾರೆ. ಅಮ್ಮ ಕಾವ್ಯ, ನಿನ್ನ ತಂಗಿ ಅಂಜು ಅಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನಾನು ಹೋದ್ಸರಿ ನಿಮ್ಮ ಮನೆಗೆ ಹೋಗಿದ್ನಲ್ಲ, ಅವಾಗ ಅಂಜು ಬಂದಿದ್ಲು. ಅವಾಗ ಅಡುಗೆ ಮಾಡ್ತಾ ಇದ್ಲು, ಅವಾಗ ಊಟ ಮಾಡಿದ್ದೆ ನಾನು. ನಿಜ ಹೇಳಬೇಕು ಅಂದರೆ ನಿನಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನಿನ್ನ ತಂಗಿ. ಅವತ್ತು ನಾನು ಹೋದಾಗ ಚಿಕನ್ ಗ್ರೇವಿ, ಚಿಕನ್ ಬಿರಿಯಾನಿ ತುಂಬ ತುಂಬ ಮಾಡಿದ್ಲು. ನೋಡು, ಬಾಯಲ್ಲಿಟ್ರೆ ಇನ್ನೂ ಬೇಕು ಅನ್ನಿಸ್ತಿತ್ತು, ಅಷ್ಟು ಚಂದ ಮಾಡಿದ್ಲು. ಓಹೋ, ಹೀಗೆ ಅಂದ್ರೆ ನಾನು ಇಷ್ಟು ದಿನ ಮಾಡಾಕಿದ ಅಡುಗೆ ಚೆನ್ನಾಗೇ ಇರಲಿಲ್ಲ. ಅವಳೆ ಒಂದಿನ ಮಾಡಾಕಿದೆ, ಅದೇ ಚೆನ್ನಾಗಿತ್ತು ಅಲ್ಲ ನಿಮಗೆ? ನೋಡಿದ್ರೇನ್ರಿ ನಿಮ್ಮಪ್ಪ ಏನು ಹೇಳ್ತಿದ್ದಾರೆ ಅಂತ? ಹೀಗೆ ನಿಮ್ಮನಾದ್ನ ಯಾವಾಗಲೂ ಒಳ್ಳೆಯವಳ ಥರ ಮುಖವಾಡ ಹಾಕೊಂಡು ನನ್ನ ತವ್ರ ಮನೇಲಂತೂ ನನ್ನನ್ನು ಕೆಟ್ಟವಳು ಮಾಡಿದ್ಲು. ಈಗ ನಿಮ್ಮೆದ್ರಿಗಂತೂ ಕೆಟ್ಟವಳು ಮಾಡಿದ್ಲಾ? ಅದಾರು ಬಿಟ್ಟಾಕಿ. ಇವಾಗ ನೋಡಿ, ಮಾವನ ಎದುರಿಗೆ ನನಗೇನು ಅಡುಗೆನೇ ಬರ್ದಿರೋ ಥರ ಹೇಗೆ ಮಾಡಿಟ್ಟಿದ್ದಾಳೆ ಅಂತ ಅವ್ರು ಹೇಗೆ ಹೇಳ್ತಿದ್ದಾರೆ ಕೇಳಿಸ್ಕೊಳ್ಳಿ. ಹೀಗೆ ಇವಳು ಯಾವಾಗಲೂ ಹೀಗೆ ನನಗೆ ಕೆಟ್ಟದನ್ನೇ ಮಾಡೋದು. ಒಂದು ದಿನಾನೂ ಒಳ್ಳೇದು ಮಾಡಿಲ್ಲ. ಮುಗೀತಲ್ಲಮ್ಮ, ನೀನು ಬಂದಿದ್ದ ಕೆಲಸ ಮುಗೀತಲ್ಲ. ಗಂಡನ ಹತ್ರನೂ ಒಳ್ಳೆ ಹೆಸರು ತಗೊಂಡೆ, ನಮ್ಮ ಮಾವನ ಹತ್ರನೂ ಒಳ್ಳೆ ಹೆಸರು ತಗೊಂಡೆ, ಎಲ್ಲರ ಹತ್ರನೂ ಒಳ್ಳೆ ಹೆಸರೇ ತಗೊಂಡಿದ್ಯಾ. ನನ್ನೊಂದು ಕೆಟ್ಟೋಳನ್ನು ಮಾಡಿದ್ಯಲ್ಲ, ಸಾಕಲ್ವಾ ನಿಂಗೆ? ಅದೇ ತಾನೇ ಬೇಕಾಗಿದ್ದು. ಸಾಕು, ಸುಮ್ಮನೆ ಇರಕ್ಕ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಕಂಡ್ರೇನೆ ಆಗದೆ ಇರೋ ಹಾಗೆ ಮಾತಾಡ್ತಿದ್ಯಾ. ಅಂಥದ್ದು ನಾನೇನು ಮಾಡಿದ್ದೀನಿ ನಿನಗೆ? ಸಾಕು, ಬಾಯಿ ಮುಚ್ಚೆ. ನಾನೇನು ನಿನ್ನ ಕಂಡಿಲ್ವಾ? ನೀನೇನು ಅಂತ ನನಗೆ ಗೊತ್ತಿಲ್ವಾ? ನನ್ನ ಲೈಫಲ್ಲಿ ಆಸೆ, ಕನಸು ಎಲ್ಲನೂ ನಿನ್ನಿಂದನೇ ಹಾಳಾಯ್ತು.
ನೋಡು ಅಕ್ಕ, ಸುಮ್ಮನೆ ಸಿಟ್ಟು ಬರ್ಸ್ಬೇಡ ನನಗೆ. ನಾನು ಎಷ್ಟು ಅಂತ ತಾಳ್ಮೆ ಮಾಡಲಿ? ನೀನು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನೋಡು ಅಂಜಲಿ, ಇಷ್ಟು ದಿನ ಅಂತೂ ನನ್ನ ಜೀವನ ಹಾಳು ಮಾಡಿದೆ. ನಾನು ಇಷ್ಟಪಟ್ಟಿದ್ದು ಯಾವುದು ಸಿಗದೆ ಇರೋ ಹಾಗೆ ಮಾಡಿದೆ. ಇವಾಗ ನನ್ನ ಸಂಸಾರಕ್ಕೆ ಬಂದು ಕಣ್ಣು ಹಾಕ್ಬೇಡ. ದಯವಿಟ್ಟು ಇಲ್ಲಿಂದ ಹೊರಟೋಗು. ಮಾವ ಅಂಜಲಿನ ಹೊಗಳಿದ್ರಿಂದ ಕಾವ್ಯನಿಗೆ ತುಂಬ ಕೋಪ ಬರುತ್ತೆ. ಆ ಕೋಪನ ಅಂಜಲಿ ಮೇಲೆ ತೋರಿಸ್ಕೊತಾಳೆ. ಕಾವ್ಯ ತುಂಬ ಕೋಪ ಮಾಡಿಕೊಂಡು ಅಂಜಲಿಗೆ ಬೈದು ಅಲ್ಲಿಂದ ಹೊರಟೋಗ್ತಾಳೆ. ಕಾವ್ಯನ ಮಾತಿಂದ ಅಂಜಲಿ ತುಂಬ ಬೇಜಾರು ಮಾಡ್ಕೋತಾಳೆ. ಬಾವಾ, ಅಕ್ಕನಿಗೆ ನಾವಿಲ್ಲಿರೋದೇ ಇಷ್ಟ ಇಲ್ಲ. ನಾವಿನ್ನು ಹೊರಡ್ತೀವಿ ಬಾವಾ. ಇನ್ನ ಇಲ್ಲೇ ಇದ್ರೆ ನಮಗೆ ಮರ್ಯಾದೆ ಕಡಿಮೆ. ರಘು ಎಷ್ಟೇ ಹೇಳಿದ್ರು ಅಂಜಲಿ ಮತ್ತೆ ಅವಳ ಗಂಡ ಅಲ್ಲಿ ನಿಲ್ಲೋದೇ ಇಲ್ಲ. ಅವರಿಬ್ರು ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಕ್ಕ ತಂಗಿ ಇಬ್ರು ದೂರ ಆಗಿ ತುಂಬ ದಿನಗಳೇ ಕಳೆದಿರುತ್ತೆ. ಒಂದಿನ ಕಾವ್ಯ ಬಂಗಾರ ತಗೊಳ್ಬೇಕು ಅಂತ ಬಂಗಾರದ ಅಂಗಡಿಗೆ ಹೋಗಿರ್ತಾಳೆ. ಆದರೆ ಹೇಗೋ ಮಿಸ್ ಆಗಿ ಅವಳ ಬ್ಯಾಗ್ನಲ್ಲಿ ಗೋಲ್ಡ್ ಚೈನ್ ಸಿಗತ್ತೆ. ಹಾಗಾಗಿ ಅಂಗಡಿ ಓನರ್ ಅವಳನ್ನ ಕಳ್ಳಿ ಅಂದ್ಕೊಂಡು ಪೊಲೀಸಿಗೆ ಇಟ್ಕೊಳ್ತಾರೆ. ನೋಡಿ ಸರ್, ಇವರೇ ಕದ್ದಿರೋದು ನಮ್ಮ ಬಂಗಾರನ. ಇವ್ರ ಬ್ಯಾಗಲ್ಲೇ ಇತ್ತು. ಕರ್ಕೊಂಡೋಗಿ ಒದ್ದು ಕಂಬಿ ಹಿಂದೆ ಹಾಕಿ, ಅವಾಗ ಬಾಯ್ ಬಿಡ್ತಾರೆ ಎಲ್ಲಾನು. ಅಯ್ಯಯ್ಯೋ, ನಾನೇನು ಕದ್ದಿಲ್ಲ. ನನ್ನ ಮಾತು ಕೇಳಿ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ನಾನು ಬಂಗಾರ ತಗೊಳ್ಬೇಕು ಅಂತ ಬಂದಿದ್ದೆ ಅಷ್ಟೇ. ಪ್ಲೀಸ್ ಸರ್, ನನ್ನ ಮಾತು ನಂಬಿ. ನಾನೇನು ತಪ್ಪು ಮಾಡಿಲ್ಲ. ನಾನು ಕಳ್ಳಿ ಅಲ್ಲ ಸರ್. ಸಾಕು ಬಾಯ್ ಮುಚ್ಚಮ್ಮ. ಎಲ್ಲರೂ ಕದ್ಮೇಲೆ ಇದೇ ಮಾತೇ ಹೇಳೋದು. ಕಾವ್ಯ ಎಷ್ಟೇ ಹೇಳಿದ್ರು ಅಲ್ಲಿ ಯಾರು ಇವಳ ಮಾತನ್ನ ನಂಬೋರಿರಲ್ಲ. ಇನ್ನೇನು ಪೊಲೀಸು ಕಾವ್ಯನ ಕರ್ಕೊಂಡು ಸ್ಟೇಷನ್ನಿಗೆ ಹೋಗ್ಬೇಕು. ಅಷ್ಟರಲ್ಲಿ ಅಂಜಲಿ ಅದೇ ಶಾಪಿಗೆ ಬರ್ತಾಳೆ. ಅಕ್ಕ, ನೀನೇನಿಲ್ಲಿ? ಯಾಕೆ ಅಳ್ತಾ ಇದೀಯಾ? ಇವರೆಲ್ಲ ಏನಕ್ಕೆ ನಿನ್ ಸುತ್ತ ನಿಂತಿದ್ದಾರೆ? ಏನಾಯ್ತಕ್ಕ? ಅಂಜು, ನಾನೇನು ತಪ್ಪು ಮಾಡಿಲ್ಲ ಕಣೆ. ಆದ್ರೂ ನನ್ನ ಕಳ್ಳಿ ಕಳ್ಳಿ ಅಂತಿದ್ದಾರೆ ಎಲ್ಲರೂ. ನೋಡಿ ಮೇಡಮ್, ಇವರು ಈ ಶಾಪ್ನಲ್ಲಿ ಬಂಗಾರ ಕದ್ದಿದ್ದಾರೆ. ಅದಕ್ಕೆ ಇವರು ಕಂಪ್ಲೇಂಟ್ ಮಾಡಿದ್ದಾರೆ. ನಾವು ಅದಕ್ಕೆ ಬಂದಿರೋದು. ಆದರೆ ಇವರು ಒಪ್ಕೋತಾನೇ ಇಲ್ಲ. ಏನು, ಬಂಗಾರ ಕದಿಯೋದ? ಅಯ್ಯೋ, ನನ್ನ ಅಕ್ಕ ಹಾಗೆಲ್ಲ ಮಾಡಿರಲ್ಲ. ನೋಡಿ ಸರ್, ಇಲ್ಲೇನೋ ತಪ್ಪಾಗಿದೆ. ಸರ್, ನಿಮ್ಮ ಶಾಪ್ನಲ್ಲಿ CCTV ಇದೆ ತಾನೇ? ಅದನ್ನ ಚೆಕ್ ಮಾಡಿದ್ರೆ ಗೊತ್ತಾಗತ್ತಲ್ವಾ ಸರ್? ಅಕಸ್ಮಾತ್ ಅದರಲ್ಲೂ ನಮ್ಮ ಅಕ್ಕನೇ ಕಳ್ಳಿ ಅಂತ ಇದ್ರೆ ನಾನೇ ಕಳಿಸ್ಕೊಡ್ತೀನಿ. ಮೊದಲು ಅದನ್ನ ಚೆಕ್ ಮಾಡಿ ಸರ್, ಆಮೇಲೆ ಗೊತ್ತಾಗುತ್ತೆ ಯಾರು ಕಳ್ಳರು ಯಾರು ಸುಳ್ಳು ಅಂತ. ಅಯ್ಯಯ್ಯೋ, ಇವಾಗೆಲ್ಲಾದರೂ CCTV ಚೆಕ್ ಮಾಡಿದ್ರೆ ನಾನೇ ಕದ್ದಿದ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಇನ್ನೂ ಪ್ರಾಬ್ಲಮ್ ಜಾಸ್ತಿ. ಅದ್ರ ಬದಲು ನಾನೇ ಒಪ್ಕೊಳ್ಳೋದು ಬೆಸ್ಟು. ಸಾರಿ ಸರ್, ನನ್ನ ಕ್ಷಮಿಸ್ಬಿಡಿ. ನಾನೇ ಆ ಬ್ಯಾಗಲ್ಲಿ ಚೈನ್ ಹಾಕಿದ್ದು. ಆದರೆ ಅದು ನಾನು ಎತ್ಕೊಂಡಿದ್ದೆ. ನೀವೆಲ್ಲಿ ನೋಡ್ಬಿಡ್ತೀರೋ ಅಂತ ಮಿಸ್ ಆಗಿಬಿಟ್ಟು ಅವ್ರ ಬ್ಯಾಗಿಗೆ ಹಾಕಿದೆ. ನಾನೇ ಹೇಳಬೇಕಿತ್ತು, ನೀವೆಲ್ಲಿ ಬೈತೀರೋ ಅಂತ ಹೇಳಿಲ್ಲ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ರಾಸ್ಕಲ್, ನೀನು ತಪ್ಪು ಮಾಡಿ ಪಾಪ ಅವ್ರ ಮೇಲೆ ಹಾಕಿದ್ಯಾ? ನಡೆಯೋ ಪೊಲೀಸ್ ಸ್ಟೇಷನ್ಗೆ. ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಸಾರಿ ಮೇಡಮ್, ಏನೋ ಗೊತ್ತಾಗದೆ ನೀವು ಅನ್ಕೊಂಡ್ಬಿಟ್ವಿ. ಕ್ಷಮಿಸ್ಬಿಡಿ. ಅಂಜು, ಸಾರಿ ಕಣೆ. ನಿನ್ನ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ. ನೀನಿವತ್ತು ಬಂದಿಲ್ಲ ಅಂದಿದ್ರೆ ಇಲ್ಲಿ ಏನಾಗ್ತಿತ್ತು ನಿಜ. ನನಗಂತೂ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಕಣೆ. ನೀನು ಬಂದು ನಂಗೆ ತುಂಬ ಹೆಲ್ಪ್ ಮಾಡಿದೆ. ಸಾರಿ ಕಣೆ ಅಂಜು, ಯಾವಾಗಲೂ ನಾನು ನಿನ್ನೆ ತಪ್ಪು ಅಂತಿದ್ದೆ. ದಯವಿಟ್ಟು ಕ್ಷಮಿಸ್ಬಿಡೆ. ಇನ್ನು ಯಾವತ್ತೂ ನಿನ್ನ ತಪ್ಪು ಅನ್ನಲ್ಲ. ನಾನು ನಿನ್ನ ಯಾವತ್ತೂ ಅಪಾರ್ಥ ಮಾಡ್ಕೊಳ್ಳಲ್ಲ. ಅಕ್ಕ, ನೀನು ಹೀಗೆಲ್ಲ ಸಾರಿ ಕೇಳಬೇಡ. ನೀನು ಸಂತೋಷವಾಗಿರೋದೇ ನನ್ನ ಖುಷಿ ಕಣೆ. ಏನು ಹೀಗೆಲ್ಲ ಆಗಕ್ಕೆ ನಾನು ಬಿಡ್ತೀನ ಹೇಳು? ನೋಡು, ಏನು ಪ್ರಾಬ್ಲಮ್ ಆಗಿಲ್ಲ. ಬಾ ಹೋಗೋಣ ಮನೆಗೆ. ಅಂತೂ ಇಂತೂ ಅಕ್ಕ ತಂಗಿ ಇಬ್ರು ಒಂದಾಗ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.